ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ದಾವಣಗೆರೆಗೆ ಎನ್ ಸುರೇಶ್ ಮೂಗ್ ಸುರೇಶ್ ಅವರು ರಂಗಭೂಮಿ ಧಾರಾವಾಹಿ ಚಲನಚಿತ್ರ ನಟರು ಆಗಮಿಸಿದ್ದಾರೆ. ಪ್ರತಿ ಬಾರಿ ಅವರು ಅಭಿನಯಿಸಿರುವ ಚಿತ್ರಗಳ ಪ್ರಚಾರಕ್ಕಾಗಿ ಬರ್ತಾ ಇದ್ರು. ಈ ಬಾರಿ ವಿಭಿನ್ನವಾಗಿ ಬಂದಿದ್ದಾರೆ. ಏನಪ್ಪಾ ಅಂದ್ರೆ ಅವರು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ ಮತ್ತು ಆ ಚಿತ್ರದಲ್ಲಿ ನಟಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಅವ್ರು ಏನ್ ಹೇಳ್ತಾರೆ ಸಿನಿಮಾದ ಬಗ್ಗೆ, ಕ್ಷಮೆ ಇರಲಿ ತಂದೆ ಸಿನಿಮಾದ ಬಗ್ಗೆ ಏನ್ ಹೇಳ್ತಾರೆ, ಕ್ಷಮೆ ಇರಲಿ ಸಿನಿಮಾವನ್ನ ನಾವು ಏನಕ್ಕೆ ನೋಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮಾತಾಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ನೀವು ನಟರಾಗಿ ಇಡೀ ಕರ್ನಾಟಕಕ್ಕೆ ತುಂಬಾ ಪ್ರಸಿದ್ಧರು. ಇದೇನಿದು ನಿರ್ಮಾಣ ನಿಮ್ಗೆ ಏನಕ್ಕೆ ಮನಸ್ಸು ಬಂತು ಏನು ಅಂತ? ನನಗೆ ನಿರ್ಮಾಣ ಅಂತಂದ್ರೆ ನಾನು ಮೊದಲು ಬಹಳಷ್ಟು ವರ್ಷಗಳಿಂದ ನಮ್ಮ ಸ್ನೇಹಿತರುಗಳೆಲ್ಲ ನಿರ್ಮಾಣ ಮಾಡ್ತಿದ್ರು ಸೇರಿಕೊಂಡು ಗುಂಪಲ್ಲಿ. 10 ಜನ 5 ಜನ ಎಲ್ಲ ಸೇರಿಕೊಂಡು ಸ್ನೇಹಿತರು, ರಂಗಭೂಮಿ ಸ್ನೇಹಿತರುಗಳು ಸಿನಿಮಾ ನಿರ್ಮಾಣ ಮಾಡ್ತಿದ್ರು. ಆವಾಗ ನನಗೇನಿಸ್ತು, ನಾನು ಅವ್ರ ಜೊತೆ ಸೇರ್ಕೋಬೇಕು ಅನ್ನಿಸ್ತು. ಹಾಗಾಗಿ ಉಲ್ಟಾ ಪಲ್ಟಾ ಮಾಡುವಾಗ ನಿನ್ನೆ ಶೇಖರ್ ಅವರು ನಮ್ಮ ಸ್ನೇಹಿತರುಗಳು ಸುಮಾರು ಜನ ಸೇರ್ಕೊಂಡು ಆ ಸಿನಿಮಾ ಮಾಡಿದ್ರು, ಲಾಭ ಬಂದಿತ್ತು. ಜೊತೆಗೆ ಸಿನಿಮಾನು ಕೂಡ ಸಕ್ಸಸ್ ಆಗಿದೆ, ಯಶಸ್ವಿಯಾಗಿತ್ತು. ಕಾಮಿಡಿ ಆಫ್ ಎರರ್ಸ್ ಅಂತ ನಾವು ಇಂಗ್ಲೀಷ್ನ ಒಂದು ನಾವೆಲ್ ಮೂಲ ಅದು ಕನ್ನಡಕ್ಕೆ ನಮ್ಮ ನೇಟಿವಿಟಿಗೆ ಮಾಡಿದ್ರು. ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು, ಯಶಸ್ವಿ ಆಯಿತು. ಅದಾದಮೇಲೆ ಮುನ್ನುಡಿ ಮತ್ತು ಅತಿಥಿಗೆ ಮುನ್ನುಡಿಗೆ ಪಿ ಶೇಷಾದ್ರಿ ಅವರು ಕೊನೆ ಗಳಿಗೆಯಲ್ಲಿ ನಾನು ಒಬ್ಬ ಪಾರ್ಟ್ನರ್ ಆಗಿ ಸೇರಿಕೊಂಡೆ, ಸ್ಲೀಪಿಂಗ್ ಪಾರ್ಟ್ನರ್ ಆಗಿ. ನಂತರ ಅತಿಥಿಗೆ ನೇರವಾಗಿ ಪಾರ್ಟ್ನರ್ ಆದೆ. ಅಂತಂದರೆ ಒಂದು ಸಣ್ಣ ಮೊತ್ತದ ಹಣವನ್ನು ಅದ್ರ ಜೊತೆ ನಾನು ಹೂಡಿಕೆ ಮಾಡಿದ್ದೆ. ಎರಡೂ ಕೂಡ ರಾಷ್ಟ್ರ ಪ್ರಶಸ್ತಿ ಬಂತು, ರಾಜ್ಯ ಪ್ರಶಸ್ತಿ ಬಂತು, ಒಳ್ಳೆ ಯಶಸ್ಸನ್ನು ಕಾಣಿಸ್ತು. ಶೇಷಾದ್ರಿ ಅವ್ರಿಗೆ ಭಾಳ ಒಳ್ಳೆ ದೊಡ್ಡ ಮಟ್ಟದ ಬೆಳವಣಿಗೆ ಆಯಿತು. ಅದಾದಮೇಲೆ ನನಗೆ ಕಾರಣಾಂತರಗಳಿಂದ ನಾನು ಅವ್ರ ಜೊತೆ ಸೇರೋಕ್ಕಾಗಲಿಲ್ಲ. ನಂತರ ಸ್ವತಂತ್ರವಾಗಿ ನಿರ್ಮಾಣ ಮಾಡಬೇಕು ಅಂತ ಆಸೆ, ನಿರ್ದೇಶನ ಮಾಡಬೇಕು ಅಂತ ಆಸೆ ಇರಲಿಲ್ಲ. ಹಾಗಾಗಿ ಸೀರಿಯಲ್ಗೆ ಸಾಕಷ್ಟು ಪ್ರಯತ್ನ ಪಟ್ಟೆ. ಯಾಕೋ ಏನೋ ಅದರಲ್ಲಿ ನಮಗೆ ಆಗಲೇ ಇಲ್ಲ, ಸಂಪರ್ಕನೇ ಸರಿಯಾಗಿ ಸಿಗಲಿಲ್ಲ. ಯಾರು ಕೂಡ ಅದಕ್ಕೆ ನಮಗೆ ಸೀರಿಯಲ್ ಮಾಡಬೇಕು ಪ್ರೊಡಕ್ಷನ್ನು ಅಂತಂದಾಗ ನನಗೆ ಸರಿಯಾದ ಸಂಪರ್ಕ ಸಿಗಲಿಲ್ಲ. ನಂತರ ಅದೇ ರೀತಿ ಸಿನಿಮಾ ಮಾಡೋಣ ಅಂತ ಅನ್ನಿಸ್ತು. ಅದು ಮಾಡಿದಾಗ ಕತೆ ಹುಡುಕ್ಬೇಕಲ್ಲ. ಶೇಷಾದ್ರಿ ಅವ್ರನ್ನ ಕೇಳದೆ, ಪಾಪ ಅವರು ಬಿಡುವೆ ಇರಲಿಲ್ಲ. ನಂತರ ನಾನೇ ಮಾಡೋಣ ಅಂತ ಅಂದ್ಕೊಂಡೆ. ಒಳ್ಳೆ ಕತೆ ಸಿಗಲಿಲ್ಲ. ಕತೆ ನನಗೆ ನನಗೆ ಇದು ಸರಿ ನಾನು ಮಾಡ್ಬೋದು ಅಂತ ಅನ್ನೋ ಒಂದು ಧೈರ್ಯದಿಂದ ಹೇಳ್ಕೊಳ್ಳೋಂಥ ಯಾವುದೂ ಕತೆ ಸಿಕ್ಕಿರಲಿಲ್ಲ. ಸುಮಾರು ಜನ ಕತೆ ಹೇಳ್ತಿದ್ರು, ಅಸ್ಪಷ್ಟವಾಗಿ ಹೇಳ್ತಿದ್ರು. ನಂತರ ಕತೆ ಬುಕ್ ತಂದು ಕೊಡ್ತಿದ್ರು, ನಾನು ಓದೋ ಪುರ್ಸೋತಿರಲಿಲ್ಲ, ಅಭ್ಯಾಸ ತಪ್ಪೋಗಿತ್ತು. ಅದರಿಂದ ಅದನ್ನು ಹಾಗೇ ಪೆಂಡಿಂಗ್ ಇಟ್ಟಿದ್ದೆ. ಇದಕ್ಕಿದ್ದಂಗೆ ಯಾರೋ ಒಬ್ಬರು ಸಿನಿಮಾ ಮಾಡಿ ಬಿಡಬೇಡಿ, ನಿಮ್ಗೆ ಮನಸ್ಸಿದೆ, ಎಲ್ಲ ಇದೆ, ಯಾಕೆ ಮಾಡಬಾರ್ದು ಅಂದರೆ, ಕತೆ ಬೇಕಲ್ಲ ಸಾರ್, ಕತೆ ಒಳ್ಳೆ ನಾನು ಕೊಡ್ತೀನಿ, ಕೊಡಿ ಕತೆ. ನೀವು ಕೊಡೋದಲ್ಲ, ಪುಸ್ತಕ ತಂದು ಇಡೋದಲ್ಲ, ಓದಿ ಅಂತ ಅಂದ್ಬಿಟ್ಟು ಕತೆ ಹೇಳಬೇಕು, ಏನು ಕತೆ ಇದು. ಅವಾಗ ಅವ್ರು ಒಂದು ಕತೆ ಇದೆ ಅಂತ ಹೇಳಿದಾಗ ನಾನು ಎಲ್ಲರೂ ಹೇಳ್ದಾಗ ಇವರು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಆ ಕತೆ ನೋಡಿದ್ರೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು, ಕುತೂಹಲ ಕೊಡ್ತು. ಆಮೇಲೆ ಇನ್ನೊಂದ್ಸರಿ ಕೂತ್ಕೊಳ್ಳೋಣ, ಇನ್ನೊಂದ್ಸರಿ ಹೇಳಿ ಅಂದ್ಬಿಟ್ಟು 2ನೇ ಸರಿ ಕತೆ ಕೇಳಿದ್ರು. ಈ ಕತೆ ಚೆನ್ನಾಗಿದೆ ರೀ, ರೈಟ್ರು ಯಾರು ನೀವೇ? ಇಲ್ಲ ಅವರು. ಹೌದಾ, ಅವ್ರ ಬಾಯಲ್ಲಿ ಒಂದ್ಸರಿ ಕೇಳಿ ಸರ್. ಮೂಲ ಕವಿಗಳೇನಿದ್ರು, ಲೇಖಕರು, ಅವ್ರ ಹತ್ರ ಒಂದ್ಸರಿ ಕೇಳಿದಾಗ ಇದು ನಾನು ಮಾಡೋದಕ್ಕೆ ಸರಿಯಾದ ಕತೆ ಅಂತ ಅನ್ನಿಸ್ತು. ಎಲ್ಲ ಒಂಚೂರು ಸರ್ವೆ ಮಾಡಿದೆ, ಬೇರೆ ಬೇರೆ ಹಂತದಲ್ಲಿ ಸರ್ವೆ ಮಾಡಿದಾಗ ನಾನು ಮಾಡ್ಬೋದು ಅನ್ನಿಸ್ತು. ಅದನ್ನು ಇವತ್ತಿನ ಪೂರ್ಣಗೊಳಿಸಿದ್ವಿ. ಸರ್, ಕ್ಷಮೆ ಇರಲಿ ತಂದೆ ಶೀರ್ಷಿಕೆ ನೋಡಿದ್ರೇನೆ ಒಂದು ಭಾವನಾತ್ಮಕವಾದ ಎಳೆ ಇದೆ ಅಂತ ಅನ್ಸುತ್ತೆ. ಏನು ಹೇಳ್ತಾರೆ ಕ್ಷಮೆ ಇರಲಿ ತಂದೆ ಬಗ್ಗೆ? ಅದು ಆ್ಯಕ್ಚುಲಾಗಿ ಲೇಖಕರು ಮೊದಲು ಡೆತ್ ನೋಟ್ ಅಂತ ಇಟ್ಟಿದ್ರು. ನನ್ನ ಮೊದಲನೇ ಇದು ನಿರ್ಮಾಣ ಮತ್ತು ನಿರ್ದೇಶನ ಡೆತ್ ನೋಟ್ ಅಂತ ಆಗಬಾರ್ದು ಅಂತ. ಸರ್, ಈಗ ನೀವು ಕ್ಷಮೆ ಇರಲಿ ತಂದೆ ಶೀರ್ಷಿಕೆ ಬಗ್ಗೆ ಹೇಳಿದ್ರಿ. ಮೊದಲು ಲೇಖಕರು ಡೆತ್ ನೋಟ್ ಅಂತ ಬರೆದಿದ್ರು. ನನಗೆ ಅದು ಯಾಕೋ ನನಗೆ ಮುಜುಗರ ಆಗ್ತಿತ್ತು. ಈ ನನ್ನ ಮೊದಲನೇ ಚೊಚ್ಚಲ ತಯಾರಿ ಮತ್ತು ನಿರ್ದೇಶನದ ಚಿತ್ರ ಒಂದು ಡೆತ್ ನೋಟಿಂದ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಇದಕ್ಕೆ ಬೇರೆ ಹೆಸರಿಡೋಣ, ಏನಾದರೂ ಬೇರೆ ಹೇಳಿ, ಕ್ಷಮಿಸಿ ಅಂತ ಹೇಳೋದು, ಕ್ಷಮೆ ಇರಲಿ ಅಂತ. ಆಗ ಅವ್ರು ಹೇಳಿದ್ರು, ಕ್ಷಮೆ ಇರಲಿ ಅನ್ನೋದಕ್ಕೆ ತಂದೆ ಸೇರಿಸೋಣ. ಅದು ಚೆನ್ನಾಗಿದೆ ರೀ.
ತುಂಬ ಚೆನ್ನಾಗಿದೆ, ಇದನ್ನ ಇಡೋಣ ಅಂತಂದು. ಸರಿ, ಆವಾಗ ಆ ಕತೆ ಹೆಸರು ಶಿಷ್ಯಕ್ಕೆ ಬದಲಾಯಿತು, ಕ್ಷಮೆ ಇರಲಿ ತಂದೆ ಅಂತ. ಈಗೇನಂತಂದರೆ, ಒಂದು ಸರ್ಕಾರಿ ಮಧ್ಯಮ ವರ್ಗದ ನೌಕರನ ಕುಟುಂಬದಲ್ಲಿ ನಡೆಯತಕ್ಕಂಥ ಒಂದು ಘಟನೆ ಸುತ್ತ ಹೆಣದಂಥ ಈ ಕತೆ, ಅದು ಸಮಾಜಕ್ಕೆ ಒಂದು ಸಂದೇಶನೂ ಕೊಡುತ್ತೆ. ಜೊತೆಗೆ ನಮ್ಮ ಸುಮಾರು ಜನ ತಂದೆಯರಿಗೆ, ತಾಯಿಯರಿಗೆ ಮತ್ತು ಯುವಕರಿಗೆ ಎಲ್ರಿಗೂ ಒಂದು ನೀತಿ ಪಾಠವನ್ನು ಹೇಳುವಂಥ ಒಂದು ಕತೆ ಆಧಾರಿತ ಈ ಚಿತ್ರ. ಸರ್, ನೀವು ನಟರಾಗಿ ತುಂಬಾ ಅನುಭವಿಗಳು. ನಿರ್ಮಾಣ ಅಂತ ಬಂದಾಗ ನಿಮ್ಗಾದ ಅನುಭವ ಏನು? ನಾನು ಒಬ್ಬ ಸಂಘಟಕ ಅಂತ, ಆರ್ಗನೈಸರ್ ಅಂತ. ನಾನು ಕಲ್ಚರಲ್ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡ್ತಿದ್ದೆ, ಡ್ರಾಮಾ ಆರ್ಗನೈಸ್ ಮಾಡ್ತಿದ್ದೆ, ಆಮೇಲೆ ಬೇರೆ ಬೇರೆ ಸಂಘಗಳಲ್ಲಿ ಸಂಘಟಕನಾಗಿದ್ದೆ. ಸಂಘಟನೆ ಅನ್ನೋದು ಇದು ಒಂದು ಬೇರೆ ಆವೃತ್ತಿ ಅಷ್ಟೆ, ಪ್ರಾಕಾರ. ನಾನು ಅದಕ್ಕಿಂತ ಈ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಭಾಳ ಸಮೀಪದಿಂದ 485 ಸಿನಿಮಾ ಮಾಡುವಾಗ ಯಾರ್ಯಾರು ಏನೇನು ಮಾಡ್ತಾರೆ, ಏನೇನು ಕೆಲಸ ಮಾಡ್ತಾರೆ ಅಂತ ಅನ್ನೋದನ್ನೆಲ್ಲ ನಾನು ಭಾಳ ಹತ್ತಿರದಿಂದ ನೋಡಿದ್ದೆ. ಅದೆಲ್ಲವನ್ನು ಗ್ರಹಿಸ್ಕೊಂಡು ಸರ್ವೆ ಮಾಡಿ ಇದಿಷ್ಟಿಷ್ಟೇ ಮನುಷ್ಯ ಪ್ರತಿದಿನ ಕಲಿಯುವಂಥದ್ದು ಇರುತ್ತೆ. ಅಂದರೆ ಯಾರು ಕೂಡ ಪರಿಣಿತರಿರಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಅದೆಲ್ಲ ಕೆಲಸವನ್ನು ಕಲ್ತ್ಕೊಳ್ಳೋದಾಗುತ್ತೆ. ಅದೇ ರೀತಿ ನಿರ್ಮಾಣ, ನಾನು ಏನೂ ಗೊತ್ತಿಲ್ಲದಲೇ ನಾನು ಅದಕ್ಕೆ ಹೆಜ್ಜೆ ಹಾಕಲಿಲ್ಲ. ಎಲ್ಲವನ್ನೂ ತಿಳ್ಕೊಂಡು ಮತ್ತು ಇನ್ನಷ್ಟು ತಿಳ್ಕೊಂಡು ಈ ನಿರ್ಮಾಣವನ್ನು ಮಾಡಿದ್ದೆ. ಸರ್, ಕ್ಷಮೆಯಲ್ಲಿ ತಂದೆಯಿಂದ ನಾವು ಏನು ನಿರೀಕ್ಷೆ ಮಾಡ್ಬೋದು, ಅಥವಾ ಪ್ರೇಕ್ಷಕರು ಏನು ನಿರೀಕ್ಷೆ ಮಾಡ್ಬೋದು, ಅಥವಾ ಈ ಸಿನಿಮಾವನ್ನು ಯಾಕೆ ನೋಡಬೇಕು? ಅದೇ ಹೇಳಿದ್ನಲ್ಲ, ಈಗ ತಂದೆ ತಾಯಿ ಮಕ್ಕಳು ಇಡೀ ಸಮಾಜಕ್ಕೆ ಇದೊಂದು ನೀತಿ ಪಾಠ ಅಂತ. ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ, ಈ ಸಿನಿಮಾ ನೋಡದೇ ಇದ್ರೆ ನಾವೇನು ಮಿಸ್ ಮಾಡ್ಕೋತಾ ಇದ್ವಿ ಅಂತ. ಅದು ಒಂಥರ ಗೌಪ್ಯವಾಗಿ ನಾವು ಇಡಬೇಕಾಗುತ್ತೆ. ಎಲ್ಲವನ್ನು ಬಿಚ್ಚಿಡೋಕ್ಕಾಗಲ್ಲ. ಕತೆ ಪೂರ್ತಿ ಬಿಚ್ಚಿಟ್ರೆ ಯಾರು ಸಿನಿಮಾ ನೋಡಲ್ಲ, ನನ್ನ ಬಾಯಿಲೆ ಕತೆ ಕೇಳ್ಬಿಡ್ತಾರೆ. ಅದಕ್ಕೋಸ್ಕರ ಕತೆ ಹೇಳೋದು ಬೇರೆ, ಅಲ್ಲಿ ಮಾಡಿ ತೋರಿಸೋದು ಬೇರೆ. ಈ ದೃಶ್ಯ ಮಾಧ್ಯಮದ ಮೂಲಕ ಕಥೆಯನ್ನು ಪಾತ್ರಗಳ ಮೂಲಕ, ಸನ್ನಿವೇಶಗಳ ಮೂಲಕ, ಆ ದೃಶ್ಯದ ಮೂಲಕ ಕಥೆಯನ್ನು ಹೇಳೋದಕ್ಕೆ ನಾವು ಇಚ್ಛೆ ಪಡ್ತೀವಿ. ಆ ದೃಶ್ಯಗಳನ್ನು ನಾವು ಚಿತ್ರೀಕರಿಸಿದ್ದೀವಿ. ಅದು ಒಟ್ಟಾರೆ ಒಂದು ಸಿನಿಮಾ ಆಗಿ ಮೂಡಿ ಬಂದಿದೆ. ಅದು ತೆರೆ ಮೇಲೆ ನೋಡಬೇಕು, ಅಲ್ಲಿ ನೋಡಿದ್ರೆ ನಿಮಗೆಲ್ಲ ತಿಳಿಯುತ್ತೆ. ಪ್ರಚಾರಕ್ಕಾಗಿ ದಾವಣಗೆರೆಗೆ ಬಂದಿದ್ದೀರಾ. ದಾವಣಗೆರೆ ಪ್ರೇಕ್ಷಕರು ಅಥವಾ ದಾವಣಗೆರೆ ಜನತೆ ಬಗ್ಗೆ ಏನು ಹೇಳ್ತೀರಾ? ನನಗೆ ಭಾಳಷ್ಟು ವರ್ಷಗಳಿಂದ ನಾನು ಗಮನಿಸ್ಕೊಂಡು ಬಂದಾಗೆ, ದಾವಣಗೆರೆಯಲ್ಲಿ ಯಾವುದೇ ಒಂದು ಸಿನಿಮಾ, ಕನ್ನಡ ಸಿನಿಮಾ ಬಿಡುಗಡೆ ಆದರೆ ದಾವಣಗೆರೆಯ ಸುತ್ತಮುತ್ತಲ ಜನ ಕನ್ನಡ ಚಿತ್ರಗಳನ್ನು ಗೆಲ್ಲಿಸಿದ್ದಾರೆ, ಯಶಸ್ವಿ ಮಾಡಿದ್ದಾರೆ. ಅವರು ಚಿತ್ರ ಇರ್ಬೋದು, ನಿರ್ದೇಶಕ ಇರ್ಬೋದು, ನಟ ಇರ್ಬೋದು, ಎಲ್ಲ ಸರ್ವತೋಮುಖವಾಗಿ ಗೆಲುವು ದಾವಣಗೆರೆಯಲ್ಲಿ ಸಿಗುತ್ತೆ ಅನ್ನೋ ಒಂದು ಭರವಸೆ. ಅದಕ್ಕೆ ಇಲ್ಲೊಂದು ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಇರೋಂಥ ಒಂದು ಥಿಯೇಟ್ರ್ನಲ್ಲಿ ಸಿನಿಮಾ ಬಿಡುಗಡೆ ಮಾಡಿದ್ರೆ ನಮಗೆ ಜಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಸಿನಿಮಾದ ತಾರಾ ಬಳಗದ ಬಗ್ಗೆ ಏನು ಹೇಳ್ತೀರಾ? ಯಾರ್ಯಾರು ನಟಿಸಿದ್ದಾರೆ ಸಿನಿಮಾದಲ್ಲಿ? ರೇಣುಕಾಬಾಲಿ ಉದಯ್ ಕುಮಾರ್ ಮಗಳು, ಮಂಜುನಾಥ್ ಹೆಗಡೆ, ಶ್ರೀಮಂತು, ವಿನ್ಯಾಸ್ ಶೆಟ್ಟಿ, ಮತ್ತು ನಾನು ಮೂಗ್ ಸುರೇಶ್. ಅದ್ರ ಜೊತೆಗೆ ಒಂದು 25 ಜನ ಕಲಾವಿದರುಗಳು ಸಣ್ಣ ಸಣ್ಣ ಪಾತ್ರದಲ್ಲಿ, ಅಂದರೆ ದೊಡ್ಡ ಕಲಾವಿದರು ಸಣ್ಣ ಸಣ್ಣ ಪಾತ್ರದಲ್ಲಿ ನಟಿಸಿದ್ದಾರೆ. ಈಗ ನೀವು ನಟರಾಗಿ ಜವಾಬ್ದಾರಿ ನಿಭಾಯಿಸ್ತಾ ಇದ್ರಿ, ಈಗ ಒಂದೇ ಬಾರಿಗೆ ನಿರ್ಮಾಣ, ನಿರ್ದೇಶನ, ನಟನೆ ಹೆಂಗೆ ಸಾಧ್ಯ ಆಯಿತು? ಮನಸ್ಸು. ನಾವು ನಮ್ಮ ನಾಗಾಭರಣ ಅವರು ಮನಸಾರೆ ಈ ನಿರ್ಮಾಣ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನಿರ್ಮಾಣ ಮಾಡಿದ್ವಿ ಅಂತ ಹೇಳ್ಕೊತಾರೆ ಅಂತ. ಹೌದು, ಮನಸ್ಸು. ನೀವು ಮನೋಧರ್ಮ, ಅದು ಮನಸ್ಸಿನ ಶಕ್ತಿ ಎಷ್ಟಿರುತ್ತೆ, ವಿಲ್ ಪವರ್ ಹೆಂಗಿರುತ್ತೆ, ಅದ್ರ ಮೇಲೆ ಎಲ್ಲ ಅವಲಂಬಿತವಾಗಿರುತ್ತೆ. ನಾನು ಹೇಳೋದಿಷ್ಟೇ, ನಾವು ಆಸಕ್ತಿ ತೋರಿಸಿ ಮನಸ್ಸು ಮಾಡಿ ನಾನು ಇದು ಮಾಡಬಲ್ಲೆ ಅಂತ ಅಂದರೆ ಯಾವುದೂ ಅಸಾಧ್ಯ ಅಲ್ಲ, ಸಾಧ್ಯತೆ ಇದೆ. ನೋಡಿ, ಇದೊಂಥರ ಸವಾಲು. ಎಲ್ಲ ಸವಾಲುಗಳನ್ನು ನಾವು ಎದುರಿಸ್ಬೇಕು. ನೀರಿಗಿಳಿದ ಮೇಲೆ ಈಜಲೇಬೇಕಲ್ವಾ? ಅದೇ ರೀತಿ ಆ ಸವಾಲುಗಳನ್ನೆಲ್ಲ ಎದುರಿಸ್ಬೇಕು. ಹಾಗಾಗಿ ಸವಾಲುಗಳನ್ನು ಎದುರಿಸ್ತೀನಿ.